ರೈತರೇ, ಕೋಳಿ ಸಾಕಾಣಿಕೆಯಲ್ಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಕೋಳಿಗಳಿಗೆ ಬರುವಂತ ಮರೇಕ್ಸಾ ರೋಗ ಅಂದ್ರೆ ಹರ್ಪಿಸ್ ರೋಗವನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಅವುಗಳ ಲಕ್ಷಣ ಆಗಿರ್ಬೋದು, ಏನಕ್ಕಾಗಿ ಬರುತ್ತೆ, ಅದರ ನಿರ್ವಹಣೆ, ಲಸಿಕೆ ಬಗ್ಗೆ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಮೇಜರ್ ಆಗಿ ಗಾಳಿಯ ಮೂಲಕ ಬರುವಂತ ಒಂದು ರೋಗ ಸ್ನೇಹಿತರೆ. ಸೊ ಇದರ ಲಕ್ಷಣ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಕೋಳಿಗಳಿಗೆ ಉಸಿರಾಟದ ತೊಂದರೆ ಆಗುತ್ತೆ, ಕಾಲಿಗೆ ಲಕ್ವಾ ಹೊಡೆಯೋದಾಗಿರ್ಬೋದು, ಪುಕ್ಕಗಳು ಜೋತು ಬೀಳೋದಾಗಿರ್ಬೋದು, ಒಂದ್ ಕಾಲ್ ಮುಂದೆ ಇನ್ನೊಂದ್ ಕಾಲ್ ಹಿಂದೆ ಇರುವಂತ ಲಕ್ಷಣ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಕುರುಡುತನ ಆಗಿರ್ಬೋದು, ಹಸಿರು ಬಣ್ಣದ ಬೇದಿ ಕೂಡ ಕಂಟಿನ್ಯೂ ಆಗಿ ಕೋಳಿಗಳಿಗೆ ಆಗುತ್ತೆ. ಹಾಗಾದ್ರೆ ಲಸಿಕೆ ಏನ್ ಕೊಡಬೇಕು? ಸೊ ಇವುಗಳಿಗೆ HVT ಮರೇಕ್ಸಾ ಲಸಿಕೆ 0.2 ಮಿಲಿಲೀಟರ್ ಸಿದ್ಧಪಡಿಸಿ ಲಸಿಕೆಯನ್ನ ಕುತ್ತಿಗೆಯ ಹತ್ತಿರ ಚರ್ಮದೊಳಗೆ ಹಾಕಬೇಕಾಗತ್ತೆ. ಹಾಗೆ ಮರಿಗಳಿಗೆ ಹುಟ್ಟಿದ 24 ಗಂಟೆ ಒಳಗಾಗಿ ಕೊಡಬೇಕಾಗತ್ತೆ. ಆದ್ರೆ ರೋಗ ಹೆಚ್ಚಾಯ್ತು ಅಂತಂದ್ರೆ ಅಂತಹ ಕೋಳಿಗಳನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತಾನೆ ಹೇಳ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.